ಈಗಾಗಲೇ ನಡೀತಾ ಇರುವಂತಹ ಉತ್ಖನನ ಕಾರ್ಯದಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ ಯಾವ ಕಳೆಬರವೂ ಕೂಡ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 2 ಮತ್ತು 3 ಈ 2 ಮತ್ತು 3ರಲ್ಲಿ ಈಗ ಸಾಕ್ಷ್ಯಗಳಿಗಾಗಿ ಶೋಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅನಾಮಿಕ ತೋರಿಸಿದ 2 ಮತ್ತು 3ನೇ ಜಾಗ ಇದೆಯಲ್ಲ, ಅವರು ಈಗಾಗಲೇ 13 ಜಾಗಗಳಿಗೆ ಪಾಯಿಂಟ್ ಹಾಕಿದ್ದಾರೆ. 13 ಜಾಗದಲ್ಲಿ ಇದೆ ಅನ್ನೋದನ್ನ ಈಗ ಅನಾಮಿಕ ಹೇಳಿದ್ದಾನೆ. ಸೊ ಆ ಒಂದು 13 ಜಾಗದಲ್ಲಿ ಮೊದಲ ಪಾಯಿಂಟ್ ನಲ್ಲಿ ಕಳೆಬರ ಸಿಕ್ಕಿಲ್ಲ. ಇನ್ನು 2 ಮತ್ತು 3ನೇ ಜಾಗದಲ್ಲಿ ಇದೀಗ ಸಾಕ್ಷ್ಯಗಳಿಗಾಗಿ ಶೋಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅನಾಮಿಕ ತೋರಿಸಿದ 2 ಮತ್ತು 3ನೇ ಜಾಗದಲ್ಲಿ ಉತ್ಖನನಕ್ಕೆ ಸಿದ್ಧತೆಯನ್ನ ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಸುರಿತಾ ಇದೆ, ಈ ಒಂದು ಉತ್ಖನನಕ್ಕೆ ಅಡ್ಡಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಕಡೆ ನಿರಂತರವಾಗಿ ಉತ್ಖನನ ಕಾರ್ಯವನ್ನ ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ರಾವ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಇದು ಬಹಳ ಒಂದು ಟಫೆಸ್ಟ್ ವಿಚಾರಗಳು, ಇವೆಲ್ಲವೂ ಕೂಡ ತುಂಬಾ ಇದನ್ನ ಸಂಯಮದಿಂದ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಅಂತ ಹೇಳಿ, ಇಲ್ಲಿರುವಂತಹ ಚಾಲೆಂಜಸ್ ಬಗ್ಗೆ ಮಾತನಾಡೋದಾದ್ರೆ. ಅಲ್ಲ ಚಾಲೆಂಜಸ್ ಈಗ ನಾವು ಇದಕ್ಕಿಂತನೂ ತುಂಬಾ ಹಾಸ್ಟೈಲ್ ಜಾಗದಲ್ಲಿ ನಾವು ಮಾಡಿದೀವಿ ಅಂತ ಚಾಲೆಂಜಸ್ ಅಂತ ಏನಿಲ್ಲ. ಈ ಮಳೆ ಬರ್ತಾ ಇರೋದು ಇದೆಲ್ಲ ಏನಿದೆ, ದಟ್ ಥಿಂಗ್ ಇಸ್ ಒನ್ ಚಾಲೆಂಜ್ ಅಷ್ಟೇ ಬಿಟ್ರೆ. ಬಟ್ ಜಾಗ ಇಟ್ ಇಸ್ ನಾಟ್ ದಟ್ ಎ ಟಫ್ ಟೆರೈನ್. ಐ ಥಿಂಕ್ ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಸೊ ಓನ್ಲಿ ಥಿಂಗ್ ಇಸ್ ಏನಂದ್ರೆ ಅವರು ಸ್ವಲ್ಪ ಈ ಡಿಗ್ನಿಟಿ ಆಫ್ ದ ಡೆಡ್ ಮತ್ತು ಪ್ರೈವಸಿ ಇದನ್ನೆಲ್ಲ ತಗೊಳ್ಬೇಕು ಕನ್ಸಿಡರೇಷನ್ ಬಿಫೋರ್ ಎಕ್ಸುಮೇಷನ್. ಸೊ ಸುಮ್ನೆ ಆಗದ್ಬಿಟ್ಟು ಒಂದು ಬಿಕಾಸ್ ಇಟ್ಸ್ ಎ ಹ್ಯೂಮನ್ ಬಾಡಿ, ಅದಕ್ಕೆ ಸೆನ್ಸಿಟಿವಿಟಿ ಮತ್ತೆ ಅದಕ್ಕೆ ಮರ್ಯಾದೆ ಕೊಡೋದು ತುಂಬಾ ಉತ್ತಮ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಇನ್ವೆಸ್ಟಿಗೇಷನ್ ಅಕಾರ್ಡಿಂಗ್ ಟು ಮೀ. ಸೊ ಅದನ್ನ ಕಾಪಾಡ್ಕೊಳ್ಳೋದು ತನಿಖಾದಾರಿ ಯಾರಿದ್ದಾರೆ ಅವರ ಕರ್ತವ್ಯ. ಅಂಡ್ ದೇ ಶುಡ್ ಡೂ ಅಕಾರ್ಡಿಂಗ್ಲಿ, ದೆನ್ ಕಮ್ಸ್ ದ ಇನ್ವೆಸ್ಟಿಗೇಷನ್. ಸೊ ಎ ಪ್ರಾಪರ್ ಕೆನಾಪಿ ಹಸ್ ಟು ಬಿ ಪುಟ್, ಮತ್ತೆ ಸರೌಂಡಿಂಗ್ ಬ್ಯಾರಿಕೇಷನ್ ಹಾಕ್ಬಿಟ್ಟು ಆ ಜಾಗದೆಲ್ಲ ಕ್ಲೀನ್ ಮಾಡಿಸಿ ದೆನ್ ದ ಬಾಡಿ ಹಸ್ ಟು ಬಿ ಎಕ್ಸ್ಯೂಮ್. ಸೊ ಅದು ಕಾಣಿಸ್ತಾ ಇಲ್ಲ, ಇದೇನೋ ಕಾಡಲ್ಲಿ ಹೋಗ್ಬಿಟ್ಟು ಪ್ರಾಣಿ ಪಕ್ಷಿ ತರ ತೆಗಿತಾ ಇರೋ ತರ ಕಾಣಿಸ್ತಾ ಇದೆ, ಅದಾಗ್ಬೇಡ್ದು ಆ ತರ. ಅಂದ್ರೆ ಈಗ ಈ ಒಂದು ಉತ್ಖನನ ಕಾರ್ಯ ಯಾವ ರೀತಿಯಾಗಿ ಇರ್ಬೇಕಾಗತ್ತೆ ಅಂತ ಹೇಳ್ತೀರಿ? ಅದೇ ನಾನು ಮೊದಲೇ ಹೇಳ್ದಾಗೆ ದಟ್ ದೇ ಶುಡ್ ಫಸ್ಟ್ ಇಸ್ ಐಡೆಂಟಿಫೈ ದ ಏರಿಯಾ ಮತ್ತೆ ಸರೌಂಡಿಂಗ್ ಏರಿಯಾ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಂಡು ದೆನ್ ಆ ಏರಿಯಿಂದ ಎಪಿಸೆಂಟರ್ ಅಂತ ಸೆಂಟರ್ ಮಾರ್ಕ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಸರೌಂಡಿಂಗ್ಸ್ ಒಂದು ಅಟ್ಲೀಸ್ಟ್ ಈ ತರ ಕೇಸಸ್ ಅಲ್ಲಿ ಕರೆಕ್ಟ್ ಪಾಯಿಂಟ್ ಸಿಗದೇ ಇರೋ ಕಾರಣದಿಂದ ಸೊ ಒಂದು 10 ಅಡಿ ಇಲ್ಲ ಒಂದು 12 ಅಡಿ ಸುತ್ತಲೂ ಒಂದು JCB ಇಂದ ಒಂದು ಎಪಿಸೆಂಟರ್ ಸರೌಂಡಿಂಗ್ ಪೆರಿಮೀಟರ್ ನ ಡಿಫೈನ್ ಮಾಡ್ಕೊಂಡು ದೆನ್ ಲೇಯರ್ ಬೈ ಲೇಯರ್ ಎವ್ರಿ ಹಾಫ್ ಫೀಟ್ ಟು 1 feet ಈ ತರ ಎಕ್ಸ್ಕವೇಷನ್ ಮಾಡ್ಕೊಂತ ಹೋಗ್ಬೇಕು. ದೆನ್ ಅವ್ರಿಗೆ ಗೊತ್ತಿರುತ್ತಲ್ಲ ಎಷ್ಟು ಅಡಿನಲ್ಲಿ ಅದು ಉಳಿತಾರೆ ಅಂತ, 5 ಅಡಿನೋ 10 ಅಡಿನೋ ಅಂತ ಹೇಳಿರ್ತಾರೆ. ಸೊ ಫಸ್ಟ್ 2-3 ಅಡಿ ಏನಿದೆ ಬರುತ್ತೆ, 5 ಅಡಿ ನೆಕ್ಸ್ಟ್ 3 ಅಡಿವರೆಗೂ ಜೋರ ಇದು ದೊಡ್ಡ ಬೇಗ ಆಗದ್ಬಿಟ್ಟು ಅದರ ನಂತರ ಪರ್ಟಿಕ್ಯುಲರ್ ಏರಿಯಾ ವೇರ್ ದ ಬಾಡಿ ಇಸ್ ಬೀನ್ ಬರೀಡ್. ಈಗ ಮೊದಲ ಒಂದು ಪಾಯಿಂಟ್ ಅಲ್ಲಿ ಈಗ ಯಾವುದೇ ರೀತಿಯ ಕಳೆಬರ ಸಿಕ್ಕಿಲ್ಲ, ಬಟ್ ಅಕ್ಕಪಕ್ಕದಲ್ಲಿ ಮತ್ತೆ ಅಲ್ಲಿ ಹುಡುಕಾಡ್ಬೇಕಾಗತ್ತಾ ಇಲ್ಲಿ ಹೇಗೆ? ಆಗ ಆಗೋದಿಲ್ಲ. ದೆನ್ ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಇಸ್. ಹಂಗಂದ್ರೆ ಫುಲ್ ಫೀಲ್ಡ್ ಆಗಿಬೇಕಾಗತ್ತೆ. ಅದಕ್ಕೆ ಹೇಳೋದು ಐಡೆಂಟಿಫಿಕೇಶನ್ ಆಫ್ ದ ಗ್ರೇವ್ ಇಸ್ ಮೋರ್ ಇಂಪಾರ್ಟೆಂಟ್. ಹಂಗೆ ಆಗೆಲ್ಲ ದೇ ಕಾಂಟ್ ಡೂ ಇಟ್. ಸೊ ದೇ ಹ್ಯಾವ್ ಟು. ಅದಕ್ಕೆ ನಾವು ಯಾವತ್ತು ಎಕ್ಸುಮೇಷನ್ ಮಾಡಿರೋದು ಓನ್ಲಿ ವೆನ್ ದ ಗ್ರೇವ್ ಇಸ್ ಐಡೆಂಟಿಫೈಡ್. ವಿ ಡೋಂಟ್ ಗೋ ಇನ್ ಸರ್ಚ್ ಆಫ್ ಗ್ರೇವ್. ಅದು ತಪ್ಪಾಗತ್ತೆ. ಈಗ ಅವ್ರು ಯಾವ್ಯಾವ ಪಾಯಿಂಟ್ ಅನ್ನ ತೋರಿಸ್ತಾರೆ ಹೇಳಿದ್ದಾರೆ, ಆಲ್ರೆಡಿ ನಿನ್ನೆ ಮಾರ್ಕ್ ಮಾಡಿದ್ದಾರೆ 13 ಪಾಯಿಂಟ್ ಗಳನ್ನ. ಸೊ ಒಂದು ಬಿಟ್ಟು ಉಳಿದ ಆ ಪಾಯಿಂಟ್ ಗಳನ್ನ ನಂತರದ ನೆಕ್ಸ್ಟ್ ಸೈಮಲ್ಟೇನಿಯಸ್ ಆಗಿ ಎಲ್ಲಾ ಕಡೆ ಮಾಡ್ಕೊಳ್ಬಹುದು, ಅದರಲ್ಲಿ ಏನಿದಿಲ್ಲ. ದೇ ಕ್ಯಾನ್ ಸ್ಟಾರ್ಟ್ ಡಿಗಿಂಗ್ ದ ಗ್ರೇವ್. ಸರ್, ಈಗ ಒಂದು ವೇಳೆ ಸಿಕ್ಕ ನಂತರದ ಪ್ರೊಸೀಜರ್ಗಳು ಯಾವ ರೀತಿ ಆಗಿರುತ್ತೆ? ಅಲ್ಲ, ಸಿಕ್ಕ ನಂತರ ನಾನು ನೆನ್ನೆನೆ ಹೇಳಿದೆ, ನಾನು ಒಂದ್ಸಲಿ ಅದೆಲ್ಲ ತೆಗೆದ ನಂತರ ದೆನ್ ದೇ ಹ್ಯಾಡ್ ಟು ಎಕ್ಸಾಮಿನ್ ಬೋನ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೆನ್ ದೇ ಹ್ಯಾಡ್ ಟು ಎಕ್ಸಾಮಿನ್ ಅಂಡ್ ಲುಕ್ ಫಾರ್ ಇಂಜುರೀಸ್ ಅಂಡ್ ಮತ್ತೆ ಗಂಡು ಹೆಣ್ಣು ಇದಂತ ಯಾವುದು ಅಂತ ದೃಢಕರಿಸಬಹುದು, ಪ್ಲಸ್ ವಯಸ್ಸು ಎಷ್ಟಾಗಿದೆ ಅಂತ ದೃಢಕರಿಸಬಹುದು. ಅದು ಗಾಯಗಳ ಆಧಾರದ ಮೇಲೆ ಏನಾದ್ರೂ ಬೋನ್ಸ್ ಮೇಲೆ ಇರ್ತಕ್ಕಂಥ ಗಾಯಗಳ ಆಧಾರದ ಮೇಲೆ ಹೇಗ್ ಸತ್ತಿದ್ದಾರೆ ಅಂತ ಹೇಳ್ಬೋದು, ಎಷ್ಟು ಹೈಟ್ ಇದೆ ಅದನ್ನು ಹೇಳ್ಬೋದು. ಸೊ ದಿಸ್ ಆರ್ ದ ಪ್ರೋಸೆಸ್.
ಬಟ್ ಈಗ ಏನಂತ ಹೇಳಿದ್ರೆ ಆ ಭಾಗದಲ್ಲಿ ಆತ 13 ಪಾಯಿಂಟ್ಗಳನ್ನು ತೋರಿಸಿದ್ದಾನೆ. ಜೊತೆಗೆ ಈಗ ಒಂದಷ್ಟು ರೀತಿಯಾದಂತಹ ಆತಂಕ ಏನಂತ ಹೇಳಿದ್ರೆ ದಟ್ಟವಾದಂತಹ ಕಾಡು, ಈಗಾಗಲೇ 20 ವರ್ಷಗಳ ಹಿಂದೆ ಅಂತ ಆತ ಹೇಳ್ಕೊಂಡಿರೋದು, ಅಲ್ಲಿ ಏನೇನಾಗಿದೆ ಒಂದಷ್ಟು ಚೇಂಜಸ್ ಕೂಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಅಂದ್ರೆ ಚೇಂಜ್ ಆಗುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಅಂತ ಹೇಳಿ? ಇಲ್ಲ ಡೆಫಿನೆಟ್ಲಿ ಇದೇ ಇರುತ್ತಲ್ಲ ನೋಡಿ. ಈಗ ನೀರಿನ ಲೆವೆಲ್ ಎಷ್ಟಿರುತ್ತೋ, ಯಾವ ಸೀಸನ್ ಅಲ್ಲಿ ಅವ್ನು ಹಾಕಿದ್ನು, ಈಗ ಸಮ್ಮರ್ ಅಲ್ಲಿ ನೀರ್ ಕಮ್ಮಿ ಇರುತ್ತೆ, ನೀರ್ ಅಂಚಿನಿಂದ ಎಷ್ಟು ದೂರ ಇತ್ತು, ಈಗ ನೀರ್ ಜಾಸ್ತಿ ಇರುತ್ತೆ, ನೀರ್ ಅಂಚಿನಿಂದ ಎಷ್ಟು ದೂರ, ಇದೆಲ್ಲ ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಇಸ್ ವೆರಿ ವೈಟಲ್. ಐ ಥಿಂಕ್ ಯಾಕಂದ್ರೆ ಬಟ್ ನೋಡಿರೋನು ಅವನು, ಮಾಡಿರೋನು ಅವನು, ಐ ಥಿಂಕ್ ವಿ ಶುಡ್ ಬಿ ಏಬಲ್ ಟು ಪಿನ್ ಪಾಯಿಂಟ್. ಬಟ್ ಇವರು ತೋರಿಸಿರೋ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕೋದು ಅಂದ್ರೆ ದಟ್ ವಿಲ್ ಬಿ ಅನ್ ಅರ್ಕ್ಯುಲೆನ್ ಟಾಸ್ಕ್ ಅಂಡ್ ಇಟ್ಸ್ ಆಫ್ ನೋ ಯೂಸ್ ಆಕ್ಚುಲಿ. ಸೊ ಹೇಳಿದ ಕಡೆ ಒಂದೇ ಐಡೆಂಟಿ, ಅದಕ್ಕೆ ನಾವು ಫಸ್ಟ್ ತೋರಿಸಿದ ಜಾಗ ಬಿಟ್ಟು ಬೇರೆ ಕಡೆ ನಾವು ಯೂಶಲಿ ವಿಲ್ ನಾಟ್ ಡೂ ಇಟ್. ಆತರ ಹಿಂಗ್ ಮಾಡೋದಾದ್ರೆ ತುಂಬಾ ಕಷ್ಟ ಆಗುತ್ತೆ ಕೆಲಸ. ಸರಿ, ಈಗ ಬಂದಿರೋ ಒಂದು ಅಪ್ಡೇಟ್ಸ್ ಪ್ರಕಾರ JCB ಮೂಲಕ ಅದನ್ನು ಉತ್ಖನನ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಯಾಕಂದ್ರೆ ಈಗ ಏನು ಸಿಕ್ಕಿಲ್ಲ ಅಂತ ಹೇಳಿ, ಸೊ ಒಂದು ಆಲ್ಮೋಸ್ಟ್ 12 ಅಡಿವರೆಗೂ ಅಗಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಲ್ಲ 12 ಅಡಿ ಅಂದ್ರೆ ಅವ್ನು ಹೇಳ್ಬೇಕಲ್ಲ 12 ಅಡಿ ಆಗಿದ್ನ ಅಂತ ಫಸ್ಟ್ ಹೇಳ್ಬೇಕು. ಯಾಕಂದ್ರೆ ಈಸ್ ದ ಓನ್ಲಿ ವಿಟ್ನೆಸ್. ಈಗ ಯಾಕಂದ್ರೆ ನಾವು ಬೇರೆ ಕಡೆ ಎಕ್ಸುಮೇಷನ್ ಮಾಡ್ತೀವಲ್ಲ, ನಾವು ಅಪರಾಧಿನ ಇಟ್ಕೊಳ್ತೀವಿ, ಅಪರಾಧಿನ ಕೇಳ್ತೇವೆ ನಾವು, ಎಲ್ಲಿ ಊತಿದ್ಯಾ ಅಂತ ತೋರಿಸ್ತೀವಿ, ಅವ್ನು ತೋರಿಸಿದ ಜಾಗದಲ್ಲಿ ಅಗಿತೀವಿ, ಎಷ್ಟಡಿ ಅಗ್ದಿದೆ ಅಂತ ಹೇಳ್ತೇವೆ ನಾವು. ಸೊ ಅವನು ಹೇಳಿದ ಆಧಾರದ ಮೇಲೆ ನಾವು, ಬಟ್ ನಾವು ಹುಡ್ಕೋಕ್ ಹೋಗೋದಿಲ್ಲ ಒಂದು, ಆಮೇಲೆ ಜಾಸ್ತಿ ಅಗಿಯಕ್ಕೂ ಹೋಗೋದಿಲ್ಲ. ಎಷ್ಟು ಅಂದ್ರೆ ಆ ಟೈಮಲ್ಲಿ ಸಿಗುತ್ತೆ ನಮಗೆ, ಏನು ಒಂದ್ ಅರ್ಧ ಅಡಿ 1 ಅಡಿ ಹೆಚ್ಚು ಕಮ್ಮಿ ಆಗ್ಬೋದು ಹೊರತು 5 ಅಡಿಗೆ 12 ಅಡಿ ಹೋಗೋದಿಲ್ಲ. ಅಂದ್ರೆ ಆತನೇ ಹೇಳಿರೋದು ಇದು, ಇನ್ನು ಸ್ವಲ್ಪ ಅಗಿರಿ ಅಂತ ಹೇಳಿದಾನಂತ ಇದ್ರಲ್ಲಿ ಮಾಹಿತಿಯನ್ನ. ಅದನ್ನ ಮಾಡ್ಬೋದು ಅಷ್ಟೇ, ಇನ್ನೂ ಒಂದ್ 2-3 ಅಡಿ ನೋಡ್ಬೋದು, ಬಟ್ ಐ ಡೋಂಟ್ ಥಿಂಕ್ ದೇ ಶುಡ್ ಗೋ ಫಾರ್ ಎ ಲಾಂಗ್ ದಿಸ್ ಥಿಂಗ್. ಈಗ JCB ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ? ಎಲ್ಲದಕ್ಕಿಂತ 10-15 ಇನ್ನೊಂದು ಇಂಪಾರ್ಟೆಂಟ್, ಆ ಏರಿಯಾದಲ್ಲಿ ಏನಾದ್ರೂ ಲ್ಯಾಂಡ್ ಸ್ಲೈಡ್ ಆಗಿದೆಯಾ 10-15 ವರ್ಷದಲ್ಲಿ, ಅದೊಂದು ಮಾಹಿತಿ ತಗೊಳ್ಬೇಕು ಇನ್ವೆಸ್ಟಿಗೇಟರ್ಸ್. ಲ್ಯಾಂಡ್ ಸ್ಲೈಡ್ ಆಗಿದ್ರೆ ದೆನ್ ಇಟ್ ವಿಲ್ ಬಿ ಡಿಸಾಸ್ಟ್ರಸ್. ಹೌದು ಸರ್, ಈಗ JCB ಮೂಲಕ ಅಗೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಅದು ಏನು ಸಮಸ್ಯೆ ಆಗೋದಿಲ್ವಾ ಹೇಗೆ ಅಂತ? ಇಲ್ಲ, ನಾನು ಅದೇ ಮೊದಲೇ ಹೇಳಿದಾಗೆ, ಸೊ ದ ಪ್ರೋಸೆಸ್ ಅಂಡ್ ಪ್ರೋಟೋಕಾಲ್ ಹ್ಯಾಸ್ ಟು ಬಿ ಫಾಲೋಡ್. ಆ ಮುಖೇನ ಹೋದ್ರೇನೆ ಮಾತ್ರ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಹೌದು ಹೌದು ಹೌದು. ಈಗ ಒಂದು ಆತ ಇನ್ನೂ ಕೂಡ ಆತನಿಗೆ ಒಂದು ದೃಢ ಇದೆ, ಇಲ್ಲ ಇಲ್ಲೇ ಇದೆ ಅಂತ ಹೇಳಿ ಆತ ಹೇಳ್ತಾ ಇದ್ದಾನಂತ. ಹಾಗಾಗಿ ಇನ್ನಷ್ಟು ಅಗೆಯಿರಿ ಅನ್ನುವಂತಹ ವಿಚಾರವನ್ನ ಆತ ಹೇಳ್ತಾ ಇರುವಂತದ್ದು. ಸೊ ಆತನ ಹೇಳಿಕೆಯನ್ನ ಆಧರಿಸಿ ಇನ್ನೊಂದಷ್ಟು ರೀತಿ ಅಗೆಯುವಂತ ಕೆಲಸ ಮಾಡ್ಬೇಕಾಗತ್ತೆ ಇಲ್ಲಿ. ನಿಜ ಕರೆಕ್ಟ್. ಸೊ ಪ್ರತಿಯೊಂದಕ್ಕೂ ಈಗ ಎಲ್ಲಿದೆ ಏನು ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ದೂರ ಆಗತ್ತೆ, ಬಟ್ ಆತ ಏನ್ ಹೇಳ್ತಾನೆ ಅದರ ಮೇಲೆನೆ ಈಗ ತನಿಖೆ ನಡಿಬೇಕಾಗತ್ತೆ ಸರ್, ಹೇಗೆ ಅಂತ ಹೇಳಿ. ಹೌದು ಬಿಕಾಸ್ he is the witness, he is the person who has done it, and ಅವರಿಂದನೇ ಈ ಪ್ರೋಸೆಸ್ ಆಗ್ತಾ ಇರೋದು. ಈಗ ಒಂದು ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗ್ಬೋದು, ಅಥವಾ ಇಲ್ಲೇ ಇನ್ನೊಂದಷ್ಟು ಈಗ ಆತ ಆಗೇರಿ ಅಂತ ಹೇಳ್ತಾನಲ್ಲ ಅದನ್ನೇ ಮುಗಿಸಿ ಆನಂತರ ನೆಕ್ಸ್ಟ್ ಪಾಯಿಂಟ್ ಗಳಲ್ಲಿ ಮಾಡ್ಕೊಳ್ಬೇಕು, ಅಥವಾ ಸೈಮಲ್ಟೇನಿಯಸ್ಲಿ ಬೇರೆ ಪಾಯಿಂಟ್ ಗಳಲ್ಲಿ ಆಗಿಬಹುದಾ ಹೇಗೆ? ಬೇರೆ ಪಾಯಿಂಟ್ ಅಲ್ಲಿ ಆಗಿಬಹುದಲ್ಲ, ಬಿಕಾಸ್ ದಟ್ ಮೇಕ್ಸ್ ನೋ ಡಿಫರೆನ್ಸ್. ಬೇರೆ ಪಾಯಿಂಟ್ ಅಲ್ಲಿ ಆಗಿಬಹುದು, ಅದಕ್ಕೆಲ್ಲ ಆರ್ಡರ್ ತಗೊಂಡಿರ್ತಾರೆ, ಆ ಆಧಾರದ ಮೇಲೆ ದೇ ಕ್ಯಾನ್ ಡೂ ಇಟ್, ದೇ ಶುಡ್ ಡೂ ಇಟ್. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.